ಹಣದಿಂದನೇ ಇಂಥ ಸಮಸ್ಯೆ ಆಗುತ್ತೆ ಅಂತ ಪ್ಲಾನ್ಗೆ ಎಷ್ಟು ಸಮಸ್ಯೆ ಆಗ್ತದೆ ಸರ್? ಈಗ ನೀವು ಏನು ಪ್ರಶ್ನೆ ಕೇಳ್ತಾ ಇದ್ದೀರಾ ಅದು ಇವಾಗ ನಿನ್ನೆಗೆ ನಾನು ಉತ್ತರ ಕೊಟ್ಟೆ ಅಲ್ವಾ? ಆ ಥರದ್ದೇನೂ ಇಲ್ಲ. ಇದು ನಿಮ್ಗೆ ದೊಡ್ಡ ಡ್ರಾಬ್ಯಾಕ್ ಆಗಲ್ವಾ? ಈಗ ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ಡೈರೆಕ್ಟ್ರು, ಹೀರೋ, ಪ್ರೊಡ್ಯೂಸರು 3 ಜನ ಇಂಪಾರ್ಟೆನ್ಸು. ಇಷ್ಟು ದೊಡ್ಡ ಬಜೆಟ್ ನೀವು ರಿಸ್ಕಲ್ಲಿ ಇದ್ದೀರಾ ಅಂತ ಅನ್ಸಲ್ವಾ ಸರ್? ಈಗ ಅಂದರೆ ಡೈರೆಕ್ಟ್ರು, ಈ ಕೋರ್ಟು ಇವುಗಳೆಲ್ಲ ನೀವು ಬೇರೆ ಬೇರೆ ಕಡೆ ಈಗ ಇವೆಂಟ್ಗಳನ್ನು ಕೂಡ ಮಾಡ್ತೀರಾ, ಅವಾಗ ಯಾವ ರೀತಿ? ಇಲ್ಲ, ಇವಾಗ ನಾವು ಮಾಡ್ಕೊಂಡೇ ಬರ್ತಾ ಇದೀವಲ್ವಾ ಸರ್. ನಾವು ನೋಡಿರೋ ಹಾಗೆ ಸಿನಿಮಾದಲ್ಲಿ ತುಂಬ CG ವರ್ಕ್ ತುಂಬ ಜಾಸ್ತಿ ಇದೆ. ಇದೆಲ್ಲ ಅದರ ನಡುವೆ ನಿರ್ದೇಶಕರ ಅನುಪಸ್ಥಿತಿಯಲ್ಲಿ ಆ ಕೆಲಸ ಜವಾಬ್ದಾರಿಯನ್ನು ಯಾರು ತಗೊಂಡಿದ್ದಾರೆ ಸರ್? ಎಲ್ಲ ಟೆಕ್ನಿಷಿಯನ್ಸು ನೋಡಿ, ಸತ್ಯ ಸರ್ ಇದ್ದಾರೆ, ಹಾಗೆ CG ಸೂಪರ್ವೈಸರ್ಸ್ ಇದ್ದಾರೆ. ಅವರೆಲ್ಲರೂ ಅದನ್ನು ತುಂಬ ಚೆನ್ನಾಗಿ ಅದನ್ನು ನಿಭಾಯಿಸಿದ್ದಾರೆ ಸರ್. ಇದುವರೆಗೂ ಇನ್ನೂ CG ಫೈನಲ್ ಆಗಿಲ್ಲ, ವರ್ಕ್ ಕಂಪ್ಲೀಟ್ ಈಗ ಐಟಲ್ ಬಂದಾಗ ಅದೊಂದು ಕಲ್ಪನೆ ಇರುತ್ತೆ, CG ಹೇಗೆ ಬರಬೇಕು ಸಿನಿಮಾ. ಏನಿಲ್ಲ ಸರ್, ಅದೇ ಏನಿದೆಯೋ ಆ ಥರದ್ದೇ ಬಂದಿದೆ. ಇನ್ನೂ ಕಂಪ್ಲೀಟ್ ಆಗಿಲ್ಲ ಅನ್ನುವಂಥ ಒಂದು ವಿಚಾರ ಇದೆ ಸರ್. ಏನಿಲ್ಲ ಸರ್, ಕಂಪ್ಲೀಟ್ ಆಗಿದೆ. ಸೆನ್ಸಾರ್ ನೋಡಿದ್ರಲ್ಲ ಸರ್ ನೆನೆ? ಅಲ್ಲ, ಸೆನ್ಸಾರ್ ಕಾಪಿನೇ ಬೇರೆ ಇರುತ್ತಲ್ಲ? ಇಲ್ಲ, ನಾವು ಸೆನ್ಸಾರ್ ತೋರಿಸಿರೋದು ಆಲ್ಮೋಸ್ಟ್ 90% ಸೇಮ್. ಸರ್ ರಿಲೀಸ್ಗಾದ್ರೂ ಕಾಂಪ್ರಮೈಸ್ ಆಗ್ತೀರಾ ಸರ್? ಮೇಡಮ್ ಅವ್ರನ್ನೇ ಕೇಳಿ. ಅಲ್ಲ ಸರ್, ಅವರ ಅನುಪಸ್ಥಿತಿ ನೀವಿದ್ದೀರ ಮೇಡಮ್. ನಾನು ನಿಮ್ಗೆ ಕೇಳ್ತಾ ಇರೋದು ನಿಮ್ಮ ಪ್ರಶ್ನೆಗೆ ನಾನು ಕೇಳೋ ಬದಲು ಅವ್ರನ್ನ ಒಂದ್ಸಲಿ ಕೇಳ್ಬೋದಲ್ಲ ಅಂತ ಅಷ್ಟೇ. ಉದಯ ಮೇಯ್ತಾ ಸರ್, ನೀವು ಭಾಳ ಶಿಸ್ತಿಂದ ಸಿನಿಮಾಗಳು ಮಾಡ್ಕೊಂಡು ಬರೋರು. ಚಿಕ್ಕ ಸಿನಿಮಾ ಆದರೆ ದೊಡ್ಡ ಸಿನಿಮಾ ಆಗಲಿ ಅಂದರೆ ₹1 ಅಂದರೆ 90 ಪೈಸೆನಲ್ಲಿ ಮುಗಿಸ್ತಾ ಇದ್ರು, ಅಂದರೆ ಅಷ್ಟು ಪ್ಲಾನ್ ಮಾಡ್ಕೊಳ್ತಾ ಇದ್ದವರು. ಬಟ್ ಈ ಸಿನಿಮಾ ಯಾಕೆ ಹೀಗಾಯಿತು ಅಂತ ನಿಮಗೆ ಪರ್ಸ್ನಲ್ಲು ಅದೆಲ್ಲ ಬೇರೆ, ಬಟ್ ಈ ಸಿನಿಮಾ ನಿಮ್ಗೆ ಯಾಕೆ ಇಷ್ಟು ಪ್ಲಾನ್ ಮಾಡೋಂಥ ಒಬ್ಬ ಪ್ರೊಡ್ಯೂಸರ್ಗೆ ಯಾಕೆ ಈ ಥರದ್ದು ಒಂದು ಎದುರಿಸಿದ್ರಿ ಅಂತ? ಅದು ಸರ್ ಸಿಚುವೇಶನ್ಸು. ಪ್ರತಿಯೊಂದು ಅನ್ಫಾರ್ಸೀನ್ ಇನ್ಸಿಡೆಂಟ್ಸು ಯಾರಿಗೂ ಔಟ್ ಆಫ್ ಸಡನ್ನಾಗಿ ಏನೇ ಬಂದ್ರೂ ಎದುರಿಸ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಆ ಸಿಚುವೇಶನ್ಸಿಂದ ಕೆಲವು ವಿಚಾರಗಳು ಆಗ್ತವೆ. ಈಗ ಫಸ್ಟೇ ಆ್ಯಕ್ಚುಲಿ ಧ್ರುವ ಸರ್ದು ನಿಮ್ಮದು ಫಸ್ಟ್ ಶುರುವಾಗಿದ್ದು ದುಬಾರಿ, ಆನಂತರ ಅಲ್ಲಿಂದನೇ ಅದರದ್ದು ಪ್ಯಾರಲಲ್ ಅನ್ನೋ ಥರದ್ದು ಮತ್ತೆ ಇದನ್ನು ಮಾಡಿದ್ರಿ. ಅಲ್ಲ, ದುಬಾರಿ ಇದು ನಾವು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀವಿ. ದೊಡ್ಡ ಸಿನಿಮಾ ಅಮೆರಿಕಾನಲ್ಲಿ ಅವಾಗ ಕೋವಿಡ್ ಸಂದರ್ಭ, ನಾವ್ಯಾರು ಅದಕ್ಕೆ ಟ್ರಾವೆಲಿಂಗ್ಗೆ ಪರ್ಮಿಷನ್ ಸಿಗ್ಲಿಲ್ಲ. ಸೊ ಹಾಗಾಗಿ ನಾವು ಇನ್ನೊಂದು ಕತೆ ಧ್ರುವ ಸರ್ ಓಕೆ ಮಾಡಿದ್ದು, ಅರ್ಜುನ್ ಸರ್ ಮಾಡಬೇಕು ಅಂತಿದ್ದ ಕತೆ ಅದು. ಸೊ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಅದನ್ನು ತಗೊಂಡು ಮಾಡಿರೋಂಥದ್ದು. ಬಟ್ ಇದ್ರ ನಡುವೆ ಏನೇ ಮಿಸ್ಟೇಕ್ ಆದ್ರೂ ಕೂಡ ಸಾಮಾನ್ಯವಾಗಿ ನೀವು ಯಾವುದನ್ನು ಇಟ್ಕೊಳ್ಳಲ್ಲ, ನೇರವಾಗಿ ಹೇಳ್ಬಿಡ್ತಾ ಇದ್ರಿ. ಅಂದ್ರೆ ಎನಿ ಸಿನಿಮಾ ಬೇರೆ ಸಿನಿಮಾದಾಗ ಸರ್ ನಾನು ನೋಡಿ ಕೇಶವಮೂರ್ತಿ ಅವರು 1 ನಿಮಿಷ, 8 ಸಿನಿಮಾದಲ್ಲಿ ನನಗೆ ಏನು ಆ ಥರ ಸಮಸ್ಯೆ ಆಗಿಲ್ಲ. ಹೌದು, ಅದಕ್ಕೆ ಅಲ್ವಾ? ಅದಕ್ಕೆ ಏನು ಹೇಳಿಲ್ಲ ಅಲ್ವಾ? ಯಾವ್ದಾರು ಇದ್ದಿದ್ರೆ ಹೇಳ್ತಿದ್ದೆ ಅಂತಂದ್ರೆ ಅಂಥದ್ದು ಯಾವ ಘಟನೆನೂ ನನ್ನ ಇದರಲ್ಲಿ ಸಿನಿಮಾದಲ್ಲಿ ಯಾವತ್ತೂ ನಡೆದಿಲ್ಲ. ಬಹಳ ನೇರವಂತಿಕೆ ಇದ್ದವರು ಈಗಲೂ ಇದೆ ನೇರವಂತಿಕೆ. ಶರಣಾಗತಿ ನೇರವಂತಿಕೆನಲ್ಲಿ ಇದ್ದೀನಿ ನಾನು. ಸ್ಟಾರ್ ಸಿನಿಮಾ ಅನ್ನೋ ಕಾರಣಕ್ಕೆ ಸ್ವಲ್ಪ ಏನಾದ್ರು ಮೆತ್ತಗಾದ್ರ ಅಂತ ಈ ಸಿನಿಮಾದಲ್ಲ ಅದಂತ ಇದು ಸರ್. ಸುದೀಪ್ ಸರ್ ಸಿನಿಮಾನು ಮಾಡಿದ್ದಾರೆ ಸರ್ ಈ ಸಿನಿಮಾ. ಕ್ರೆಡಿಟ್ ಬೇರೆಯವ್ರಿಗೆ